ಭೂಕಂಪಕ್ಕೂ ಮೊದಲೇ ಬೇರೆ ಪ್ರಾಣಿಗಳಿಗೆ ಅದು ಹೇಗೆ ಗೊತ್ತಾಗತ್ತೆ? ಹುಲಿ ಗರ್ಜನೆ ಮಾಡಿದಾಗ ಬೇರೆ ಪ್ರಾಣಿಗಳು ಫ್ರೀಸ್ ಆಗೋದು ಯಾಕೆ? ಭೂತ ಬಂಗಲೆಯಲ್ಲಿ ಭಯ ಆಗೋದು ಯಾಕೆ? ಇವೆಲ್ಲಕ್ಕೂ ಕಾರಣ ಗೊತ್ತಾಗಬೇಕು ಅಂದರೆ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ನಾವು ಕೇಳಲಾಗದ ಶಬ್ದಗಳು. ಈ ಥರದ ಶಬ್ದಗಳು ಸಹ ಇವೆಯಾ? ಹೌದು, ಇದ್ದಾವೆ. ನಾವು ಕೇಳಲಾಗದ್ದು ಬಹಳಷ್ಟಿದೆ. ಪ್ರಪಂಚ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಶಬ್ದಮಯವಾಗಿದೆ. 20 ಹರ್ಟ್ಸ್ಗಿಂತ ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ಅದನ್ನು ಇನ್ಫ್ರಾಸೌಂಡ್ ಅಂತ ಕರಿತೀವಿ. ನಮ್ಮ ಕಿವಿಗಳಿಗೆ ಇದು ಕೇಳೋದಿಲ್ಲ, ಆದರೆ ದೇಹ ಫೀಲ್ ಆಗುತ್ತೆ. ಪಾಳು ಬಿದ್ದ ಮನೆಯಲ್ಲಿ ಭೂತ ಬಂಗಲೆ ಅಂತೀವಲ್ವಾ, ಅಂಥ ಮನೆಗಳಲ್ಲಿ ಭಯ ಆಗೋದು ಏನಕ್ಕೆ ಗೊತ್ತಾ? ಇದೇ ಇನ್ಫ್ರಾಸೌಂಡ್ ಕಾರಣದಿಂದಾಗಿ. ಹಳೆಯ ಮನೆಗಳಲ್ಲಿ ಸಣ್ಣ ಬಿರುಕು, ಒಡೆದ ಕಿಟಕಿ, ಚಿಮಣಿ, ತೆರೆದ ಬಾಗಿಲು ಇದ್ದೇ ಇರುತ್ತೆ. ಗಾಳಿ ಈ ಸಣ್ಣ ತೂತುಗಳ ಮೂಲಕ ಹಾದು ಹೋದಾಗ ಬಾಟಲಿಯ ಬಾಯಿಗೆ ಊದಿದಾಗ ಶಬ್ದ ಬಂದಂಗೆ ಇಡೀ ಮನೆಯೇ ಒಂದು ದೊಡ್ಡ ಪೈಪ್ ಆರ್ಗನ್ ಆಗುತ್ತೆ. ತೂತು ದೊಡ್ಡದಾದಷ್ಟು, ಕೋಣೆ ಉದ್ದ ಇದ್ದಷ್ಟು ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. 18 ಹರ್ಟ್ಸ್ ಶಬ್ದ ಬರೋದಕ್ಕೆ 5 ರಿಂದ 6 ಮೀಟರ್ ಉದ್ದದ ಕಾರಿಡಾರ್ ಮತ್ತು ಸಣ್ಣ ಗಾಳಿ ಸಾಕಾಗುತ್ತೆ. 18.9 ಹರ್ಟ್ಸ್ ಫ್ರೀಕ್ವೆನ್ಸಿಯನ್ನು ನಾವು ಗೋಸ್ಟ್ ಫ್ರೀಕ್ವೆನ್ಸಿ ಅಥವಾ ಫಿಯರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಶಬ್ದದಿಂದಲೇ ಭಯ, ಆತಂಕ ಆಗುತ್ತೆ. ಕಣ್ಣುಗುಡ್ಡೆ 18 ಹರ್ಟ್ಸ್ಗೆ ರೆಸೊನೇಟ್ ಆಗಿ ಪಕ್ಕದಲ್ಲಿ ಯಾರೋ ಇದ್ದ ಹಾಗೆ ಭ್ರಮೆ ಹುಟ್ಟಿಸುತ್ತೆ. ಎದೆ ಭಾರ, ನಡುಕ ಉಂಟು ಮಾಡುತ್ತೆ. ನರ್ವಸ್ ಸಿಸ್ಟಮ್ನ ಕನ್ಫ್ಯೂಸ್ ಮಾಡುತ್ತೆ. ಇದೇ ನಮಗೆ ಭೂತವಾಗಿ ಕಾಡುತ್ತೆ. ಕೆಲವು ಹಾರರ್ ಸಿನಿಮಾಗಳಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ 18 to 19 ಹರ್ಟ್ಸ್ ಇನ್ಫ್ರಾಸೌಂಡನ್ನು ಮಿಕ್ಸ್ ಮಾಡ್ತಾರೆ. ನಿಮಗೆ ಆ ಶಬ್ದ ಕೇಳಲ್ಲ, ಆದರೆ ಹೊಟ್ಟೆಯಲ್ಲಿ ಭಯ, ಆತಂಕ ಶುರುವಾಗುತ್ತೆ. ಹುಲಿ ಸಿಂಹಗಳು 18 ಹರ್ಟ್ಸ್ನಲ್ಲಿ ಗರ್ಜಿಸಿದಾಗ ಬೇರೆ ಪ್ರಾಣಿಗಳಿಗೆ ಅದು ಫೀಲ್ ಆಗಿ ಅವು ಫ್ರೀಸ್ ಆಗ್ತವೆ. 20,000 ಹರ್ಟ್ಸ್ಗಿಂತ ಹೆಚ್ಚು ಫ್ರೀಕ್ವೆನ್ಸಿ ಇರುವ ಶಬ್ದಗಳ ಬಗ್ಗೆ ತಿಳ್ಕೊಳ್ಳೋಣ. ಇವನ್ನ ನಾವು ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ಬಾವಲಿಗಳು 50,000ದಿಂದ 1,00,000 ಹರ್ಟ್ಸ್ನಷ್ಟು ಅಲ್ಟ್ರಾಸೌಂಡ್ನಲ್ಲಿ ಕಿರ್ಚುತ್ತವೆ. ಸೆಕೆಂಡಿಗೆ 200 ಸಲ ಎಕೋ ಕೇಳಿ ಸೊಳ್ಳೆಯನ್ನು ಹಿಡಿಯುತ್ತೆ. ಕಣ್ಣು ಮುಚ್ಚಿದ್ರೂ ಅದು ದಾರಿ ತಪ್ಪೋದಿಲ್ಲ.